ನೋಡಿ, ನಾವು ಇಷ್ಟೊಂದು ನಿಖರವಾಗಿ ದಾಖಲಾತಿ ಇಟ್ಕೊಂಡು ಮಾತಾಡಿದ ಸಮೇತ ನಮಗೆ ಎಷ್ಟು ಒಂದು ಸುಮಾರು 3,000 ಪುಟ ಸರ್, 3,000ಕ್ಕಿಂತ ಹೆಚ್ಚು ಪುಟಗಳು ನಮಗೆ ಮಾತಾಡಬಾರ್ದು ಅಂತೇಳಿ ನಮಗೆ ಒಂದು ನೋಟಿಸ್ ಕಳಿಸಿದ್ದಾರೆ. 3,000 ಪುಟಗಳು ಸರ್. SIT ವರದಿ 7,000 ಇದ್ರೆ ನನಗೆ 3,000 ಪುಟ ಕಳಿಸಿದ್ದಾರೆ. ಏನ್ ಹೇಳ್ಬೇಕು ಸರ್ ಇವರಿಗೆ? ಯು ಆರ್ ಗ್ರೇಟ್ ಸರ್. ನಾನು ಇಷ್ಟೊಂದು ಬರ್ತತೆ ಬಿಡುತ್ತ ಅಂದ್ಕೊಂಡಿದ್ದೆ ಸರ್. ನಾನು ಈಗ ಜನಗಳಿಗೆ ಅರ್ಥ ಆಗ್ಲಿ ಅಂತೇಳಿ ನಾನು ಈ ತರ ಕೇಳ್ತಕ್ಕಂಥದ್ದು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಆಗಿರ್ಬೋದು, ವಿಠ್ಠಲ್ ಗೌಡ ಆಗಿರ್ಬೋದು, ಕುಸುಮಾವತಿ ಆಗಿರ್ಬೋದು, ಎಲ್ಲಾ ಯೂಟ್ಯೂಬರ್ಸ್ ಗಳಾಗಿರ್ಬೋದು, ಯಾರಿಗೂ ಕೂಡ ಇಲ್ಲಿವರೆಗೂ ಇಷ್ಟೊಂದು ನೋಟಿಸ್ಗಳು ಹೋಗಿಲ್ಲ. ಹೋಗಿದಾವ ಅದು ಗೊತ್ತಿಲ್ಲ ಸರ್, ನನಗೆ ಅದು ನೋಡಿಲ್ಲ. ಬಟ್ ನನಗೆ ಫಸ್ಟ್ ಟೈಮ್ 3,000 ಅಂದ್ರೆ ಯು ಆರ್ ಗ್ರೇಟ್. ಅದು ನಾನೊಬ್ಬ ಪತ್ರಕರ್ತ ಅಲ್ಲ ಸರ್. ನಾನು ಯಾವ್ದಕ್ಕೆ ನಾಚ್ಕೊಂಬೋದಿಲ್ಲ. ನಾನು ಪತ್ರಕರ್ತ ಅಲ್ಲ, ಸಾಧಾರಣ ಡ್ರೈವರು. ಸಾಧಾರಣ ಡ್ರೈವರಿಗೆ 3,000 ಪುಟಗಳ ವರದಿ ಕೊಟ್ಟು ನೀವು ಯಾವ್ದು ಮಾತಾಡಬಾರ್ದು, ನಿಮ್ ಚಾನಲ್ ಇರ್ತಕ್ಕಂಥ ವಿಡಿಯೋಗಳು ಡಿಲೆಕ್ಟ್ ಮಾಡಿ ಅಂತಂದ್ರೆ ಇದ್ರೆಲ್ಲ ಹಿಂದ್ಗಡೆ ಇರ್ತಕ್ಕಂಥದ್ದು ಉಪ್ಪಿನಂಗಡಿ ತಾಲೂಕು ಇರುವಲ್ಲ, ಅದು ಈಗ ಇವ್ರ ಹೆಸರಿಗೆ, ವೀರೇಂದ್ರ ರೆಡ್ಡಿ ಅವರ ಹೆಸರಿಗೆ ಹೇಗೆ ಆಯ್ತು ಸ್ವಾಮಿ? ಹೇಗಾಯ್ತು? ಸರ್ಕಾರ ಮಾರಾಟ ಮಾಡಿದ? ಸರ್ಕಾರ ಮಾರಿದ್ದ ಇದು? ಯಾರಪ್ಪನ ಆಸ್ತಿ? ಯಾರು ಮಾರಿದ್ದು? ಬರ್ಬೇಕಲ್ಲ, ಇದನ್ನು ಕೇಳೋದು ನಾವು. ಸಾಮಾನ್ಯ ಜನರಿಗೆ ಸತ್ಯವನ್ನು ಹೇಳ್ತಿದ್ದೇವೆ ಸ್ವಾಮಿ. ನಾವೇನು ಸುಳ್ಳು ಹೇಳೋದಲ್ಲ, ಸತ್ಯವನ್ನು ಹೇಳೋದು ನಾವು. ಬರುವಂತ ದಿನಗಳಲ್ಲಿ ಒಂದು ಆದಷ್ಟು ಬೇಗ ಇಡೀ ರಾಜ್ಯದ ಜನರು ಕೊಡ್ತಾರೆ. ರಾಜ್ಯದ ಜನರು, ಜನಾದೇಶನೇ ಬರ್ತದೆ. ಇದಕ್ಕೊಂದು ಹೊಸತ್ತಾದ ಮಹತ್ತರವಾದ ಒಂದು ಬೆಳವಣಿಗೆ ಆಗ್ತದೆ. ಜನಾದೇಶ ಬರ್ತದೆ, ನೋಡ್ಕೊಳ್ಳಿ. ಹಾಗಿದ್ರೆ ತಮಗೆ ನಂಬಿಕೆ ಇದೆ ತಮ್ಮ ಹೋರಾಟಕ್ಕೆ? ನಂಬಿ, ಅಯ್ಯೋ ಅಣ್ಣಪ್ಪ ಎಷ್ಟು ಸತ್ಯನ, ಮಂಜುನಾಥ ಎಷ್ಟು ಸತ್ಯನ, ಅಷ್ಟೇ ಸತ್ಯ ನಮ್ಮ ಹೋರಾಟ. ಇಲ್ಲಾದ್ರೆ 12 ವರ್ಷದಲ್ಲಿ ನಮ್ಮ ಹೆಣ ಆಗ್ತಿತ್ತು, ಹೆಣ ಅಂತ 1000 ಮಂದಿಯನ್ನು ಕೊಲೆ ಮಾಡಿ ಬಿಸಾಡಿದಂತ ಪಾಪಿಗಳು ಧರ್ಮಸ್ಥಳದವರು. ಬಿಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಈಗ ನಮ್ಮ ಚಾನಲ್ ಬರ್ತಕ್ಕಂಥದ್ದು ಇಲ್ಲಿಯವರೆಗೆ ನೀವು ಕಂಡಂಗೆ ಯಾವ್ದು ಆದ್ರೂ ಸುಳ್ಳು ಏನಾದ್ರು ಇದೆಯಾ ಸರ್? ಸುಳ್ಳು ಸಂದೇಶ ಏನಾದ್ರು ಕಳಿಸಿದೀವಾ, ಮಾತಾಡಿದೀವಾ? ಇಲ್ಲ, ಇಲ್ಲಿವರೆಗೂ ಯಾವ್ದು ಸುಳ್ಳು ಸಂದೇಶ ಅಂತಕ್ಕಂಥದ್ದಿಲ್ಲ. ಸುಳ್ಳಾಗಿದ್ರೆ ಜನ ನೋಡ್ತಾ ಇರ್ಲಿಲ್ಲ ಸರ್. ನೋಡಿ, ನಾವು ಇಷ್ಟೊಂದು ನಿಖರವಾಗಿ ದಾಖಲಾತಿ ಇಟ್ಕೊಂಡು ಮಾತಾಡಿದ ಸಮೇತ ನಮಗೆ ಎಷ್ಟು ಒಂದು ಸುಮಾರು 3,000 ಪುಟ ಸರ್, 3,000ಕ್ಕಿಂತ ಹೆಚ್ಚು ಪುಟಗಳು ನಮಗೆ ಮಾತಾಡಬಾರ್ದು ಅಂತೇಳಿ ನಮಗೆ ಒಂದು ನೋಟಿಸ್ ಕಳಿಸಿದ್ದಾರೆ. 3,000 ಪುಟಗಳು ಸರ್. SIT ವರದಿ 7,000 ಇದ್ರೆ ನನಗೆ 3,000 ಪುಟ ಕಳಿಸಿದ್ದಾರೆ. ಏನ್ ಹೇಳ್ಬೇಕು ಸರ್ ಇವರಿಗೆ? ಸರ್ ಆರಾಮಿದ್ದೀರಿ? ಸರ್ ಆರಾಮದೇ ನೋಡಿ ಸರ್, ನೀವು ಆರಾಮದಿರಲ್ಲ? ಆರಾಮಿದ್ದೀವಿ ಸರ್. ಸರ್ ಇದು ಫಸ್ಟ್ ಟೈಮ್ ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಸರ್, ನೀವು ನಿಮ್ದು ಪ್ರೊಫೈಲ್ ನೋಡ್ತಾ ಬಂದ್ವಿ ನಾವು. ನಿಮ್ದು ಮಂಜುನಾಥ್ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದ್ರಲ್ಲೆಲ್ಲ ನೋಡ್ಕೊಂಡ್ ಬರ್ತಾ ಇದ್ವಿ. ಮೊದ್ಲೆಲ್ಲ ನೀವು ಶಿಕ್ಷಕರ ಬಗ್ಗೆ ಮಾತಾಡ್ತಾ ಇದ್ರಿ, ಅವ್ರ ಬಗ್ಗೆ ಧ್ವನಿ ಎತ್ತಾ ಇದ್ರಿ ನೀವು. ಹೌದು, ಉದ್ದೇಶ ಹಂಗಿತ್ತು. ಈಗ ಸೌಜನ್ಯ ಹೋರಾಟಕ್ಕೆ ಬರಬೇಕಂತ ಯಾಕೆ ಅನಿಸ್ತಾರೆ ನಿಮ್ಗೆ? ಪ್ರಾರಂಭದಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಶಿಕ್ಷಕರಿಗೋಸ್ಕರ, ಶಿಕ್ಷಕ ಆಕಾಂಕ್ಷಿಗಳಿಗೋಸ್ಕರ. ಅದ್ರ ಮಧ್ಯದಲ್ಲಿ ಸರ್ ನಾನು ಒಂದು ವಿಡಿಯೋ ಮಾಡಿದ್ದೆ, ಕ್ಷಮಿಸಿ ಬಿಡು ಸೌಜನ್ಯ, ನಿನಗೆ ನ್ಯಾಯ ಸಿಗಲ್ಲ ಅಂತ. ಫಸ್ಟ್ ವಿಡಿಯೋ ಅದು ನಂದು, ಸೌಜನ್ಯನ ಪರವಾಗಿರ್ತಕ್ಕಂಥ ಫಸ್ಟ್ ವಿಡಿಯೋ ಅದು. ಆ ವಿಡಿಯೋ ಸಡನ್ ಆಗಿ ನಮ್ದು ಇದು ಶಿಕ್ಷಕರ ಆಕಾಂಕ್ಷಿಗಳ ವಿಡಿಯೋ 10,000, 15,000, 20,000, 25,000 ಮಾತ್ರ ರೀಚ್ ಆಗ್ತಾ ಇತ್ತು ಜನರಿಗೆ. ಸೌಜನ್ಯ ಪರವಾಗಿ ವಿಡಿಯೋ ಮಾಡಿದ ತಕ್ಷಣ ಇದು ಸಡನ್ ಆಗಿ ಒಂದು 50K ರೀಚ್ ಆಯ್ತು. 50K ರೀಚ್ ಆಯ್ತು. ಸುಮಾರು ಒಂದು 2,000 ಕಮೆಂಟ್ಸ್ ಕೂಡ ಬಂದ್ವು ಅದಕ್ಕೆ. ನಾನು ಒಮ್ಮೆ ಸಡನ್ ಹೆದರ್ಬಿಟ್ಟೆ. ಸೊ ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ಅಲ್ಲ ಸರ್, ಅಂದ್ರೆ ನೀವು ಅಂದ್ಕೊಂಡಿದ್ದಿಲ್ಲ ಇಷ್ಟೊಂದು ರೀಚ್ ಆಗುತ್ತೆ ಅಂದ್ಕೊಂಡಿದ್ದಿಲ್ಲ ನೀವು? ಅಂದ್ಕೊಂಡಿರ್ಲಿಲ್ಲ. ನನಗೆ ಭಯ ಪ್ರಾರಂಭ ಆಯ್ತು ಅಲ್ಲಿ. ಈ ರೀತಿ ಆಯ್ತಲ್ಲ ವಿಡಿಯೋ ಇದು ಅಂತ. ಆ ವಿಡಿಯೋನ ಡಿಲೆಕ್ಟ್ ಮಾಡ್ಬಿಟ್ರು? ನೀವು ಡಿಲೆಕ್ಟ್ ಮಾಡಿದ್ರೆ ಏನು ಯಾರನ್ನ ಡಿಲೆಕ್ಟ್ ಮಾಡಿಸಿದ್ರಾ? ನಾನೇ ಮಾಡಿಬಿಟ್ಟೆ. ಯಾಕೆ ಸರ್? ಯಾಕೆ? ಏನು ಭಯ ಆಯ್ತಾ? ಏನ್ ನೀವು ಮಾಧ್ಯಮದ ಮುಖಾಂತರ ನೋಡ್ಕೊಂಡು ಮಾಡ್ತೆ? 100% ಭಯ ಆಯ್ತು. 100% ಭಯ ಆಯ್ತು ಪ್ರಾರಂಭದಲ್ಲಿ. ಆಮೇಲೆ ನಾವು ಸುಮಾರು ಒಂದು 8-9 ತಿಂಗಳು ನಾನು ವಿಡಿಯೋನೇ ಮಾಡ್ಲಿಲ್ಲ. ಸುಮಾರು ತಿಂಗಳು ವಿಡಿಯೋನೇ ಮಾಡ್ಲಿಲ್ಲ. ಆಮೇಲೆ ಏನ್ ಅನಿಸ್ತೋ ಗೊತ್ತಿಲ್ಲ, ನಾನು ಗಿರೀಶ್ ಮಟ್ಟಣ್ಣನವ್ರು ಸರ್ ಅವರ ಇಂಟರ್ವ್ಯೂ ನೋಡ್ತಾ ಇದ್ದೆ.
ಹ್ಮ್ 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 ಗಿರೀಶ್ ಮಟ್ಟನ್ ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡೆ. ಹ್ಮ್ 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 ನಾನು ಈ ಹೋರಾಟಕ್ಕೆ ಬರಲು ಮೂಲ ಕಾರಣ ಗಿರೀಶ್ ಮಟ್ಟನ್ ಅನ್ನವ. ಹೌದು ಸರ್, ಹೌದು 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 100% ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತ ನಾನು ಬಿರುದು ಕೊಟ್ಟಿದ್ದೀನಿ ಅವರಿಗೆ. ಹೌದು ಸರ್. ಹಾಂ, ಸೊ ನಾನು ಬರೋದಕ್ಕೆ ಕಾರಣನೇ ಗಿರೀಶ್ ಮಟ್ಟನ್ ಅವರು. ಹ್ಮ್ ಅಲ್ಲ ಸರ್, ಈಗ 50,000 ಚಿಲ್ಡ್ರ ವ್ಯೂಸ್ ಆಯ್ತು, ಅದನ್ನ ಡಿಲೆಕ್ಟ್ ಮಾಡ್ಬಿಟ್ರಿ, ಓಕೆ. ಆದ್ರೆ ಈಗ ಒಂದ್ 8-9 ತಿಂಗಳಾದ್ಮೇಲೆ ಬರಕ್ ಕಾರಣ ನೀವು ಗಿರೀಶ್ ಸರ್ ಅಂತ ಹೇಳಿದ್ರಿ. ನೀವು ವಿಡಿಯೋ ಮಾಡೋ ಹೊತ್ತಿನಲ್ಲಿ ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳಿದ್ವಾ? ಅಕಸ್ಮಾತ್ ಏನಾದ್ರು ಪೇಪರ್ ಗೀಫರ್, ಯಾವ ಪೇಪರ್ ಕಟ್ಟಿಂಗು? ಪ್ರಾರಂಭದಲ್ಲಿ ಏನೂ ಇರಲಿಲ್ಲ ಸರ್. ಹ್ಮ್ 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 ಪ್ರಾರಂಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನನ್ನ ಹತ್ರ ರೆಕಾರ್ಡ್ಸ್ ಇರಲಿಲ್ಲ. ಆ ಸಮಯದಲ್ಲಿ ನಾನು ಗಿರೀಶ್ ಮಟ್ಟನ್ ಅವರದ್ದು ಇಂಟರ್ವ್ಯೂ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು ಇಂಟರ್ವ್ಯೂ ಆಗಿರ್ಬೋದು, ಆಮೇಲೆ ಕುಡ್ಲಾ ರ್ಯಾಂಪೇಜ್ ಕೆಲವೊಂದು ವಿಡಿಯೋಗಳನ್ನ ಮಾಡ್ತಾ ಇದ್ರು. ಆಮೇಲೆ ದಿನು ಟಾಕ್ಸ್ ಅಂತ ಇದೆಯಲ್ಲ, ಅವರು ಕೆಲವಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ರು. ಆಮೇಲೆ ನಮ್ಮೂರು ಅವರು ಒಡನಾಡಿ ಸಂಸ್ಥೆಯವರು ಮಾತಾಡ್ತಾ ಇದ್ರು. ಒಡನಾಡಿ ಸಂಸ್ಥೆ, ಒಡನಾಡಿ ಸಂಸ್ಥೆಯವರು ಅದೆಲ್ಲ ವಿಡಿಯೋಗಳನ್ನ ನೋಡಿ, ಅವ್ರ ಇಂಟರ್ವ್ಯೂಗಳನ್ನ ನೋಡಿ, ಆ ಬೇಸ್ ಮೇಲೆ ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿ. ಬಟ್ ಅದು ನನ್ನ ಹತ್ರ ಯಾವುದೇ ರೆಕಾರ್ಡ್ಸ್ ಇರ್ಲಿಲ್ಲ. ಇಲ್ಲ ಇಲ್ಲ. ಇವಾಗ ದಾಖಲಾತೆಲ್ಲ ನಿಮ್ಮ ಹತ್ರ ಇದಾವೆ ಈಗ? 100%. ಅದು ಸುಮಾರು 1-1.5 ತಿಂಗಳ ನಂತರ, ಯಾವಾಗ ನಾನು ಸೌಜನ್ಯ ಹೋರಾಟದಲ್ಲಿ ಬಂದೆ, ಪ್ರತಿದಿನ ನಿರಂತರವಾಗಿ ವಿಡಿಯೋ ಮಾಡ್ತಾ ಬಂದಾಗ, ಸೊ ನನಗೆ 1.5 ತಿಂಗಳ ನಂತರ ಎಲ್ಲಾ ರೆಕಾರ್ಡ್ಸ್ ನನಗೆ ಬಂದ್ ಮುಟ್ಟಿದ್ದು. ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಹೋರಾಟಗಾರನ ಕಡೆಯಿಂದ ಆ ಎಲ್ಲಾ ರೆಕಾರ್ಡ್ಸ್ ಎಲ್ಲ ನನ್ನ ಹತ್ರ ಬಂದ್ ತಲುಪಿದ್ಬಿಟ್ಟು ಸರ್. ಇವಾಗ ನೀವು ಯಾವ್ದೇ ಕಾರಣಕ್ಕೂ ವಿಡಿಯೋ ಡಿಲೆಕ್ಟ್ ಮಾಡಲ್ಲ? ಕಾರಣ ಏನ್, ಡಿಲೀಟ್ ಯಾಕೆ ಮಾಡ್ಬೇಕು? ಮೊದಲು ಮಾಡಿದ್ರಲ್ಲ ಸರ್, ಅದಕ್ಕೋಸ್ಕರ ಕೇಳ್ತಕ್ಕಂಥದ್ದು. ಮೊದಲು ಮಾಡಿದ್ದು ಅದು ಆರಂಭಿಕ ಹುಲಿ ಅಲ್ಲ ಸರ್. ನಾನು ಆರಂಭಿಕ ಹುಲಿ ಅಲ್ಲ. ನಾನು ಆರಂಭದಲ್ಲಿ ಹೆದರಿದ್ದೆ ಸರ್. ಯಾರು ಆರಂಭದಲ್ಲಿ ಹುಲಿಯಾಗಿ ಮೆರೀತಾರಲ್ಲ, ಅವ್ರು ಕೊನೆವರೆಗೂ ಏನಾಗ್ತಾರಪ್ಪ ಅಂದ್ರೆ ಉಳಿಯೋದಿಲ್ಲ ಸರ್. ನಾನು ಪ್ರಾರಂಭದಲ್ಲಿ ಹೆದರ್ಕೊಂಡು ಹೆಜ್ಜೆ ಇಟ್ಟವನು, ಅಂಬೆಗಾಲ ಇಟ್ಟು ಬಂದವನು. ಸೊ ನಾನು ಯಾಕೆ ಹೆದರ್ಬಿಟ್ಟು ಡಿಲೀಟ್ ಮಾಡ್ಬೇಕು? ಹಂಗೆ. ಹೌದು ಸರ್. ಈಗ ಸೌಜನ್ಯ ಪ್ರಕರಣ ಮಾತಾಡ್ದಾಗಿಂದ ನಿಮ್ಗೆ ಮೇಲ್ಗಾದ್ರು ಇಲ್ಲ ಮನೆಗಾದ್ರು ನೋಟಿಸ್ ಬರ್ತಕ್ಕಂಥದ್ದು ಬಂದಿದ್ಯಾ, ಬಂದಿಲ್ವಾ? ಸರ್ ಮೇಲ್ಗಂತೂ ಸುಮಾರು ಸಾರಿ ಬಂದಿದೆ ಸರ್. ಇದರಿಂದ ನಿಮ್ಗೆ ಏನ್ ಅನ್ಸುತ್ತ? ಈ ವಿಡಿಯೋ ಡಿಲೆಕ್ಟ್ ಮಾಡಿ ಇವಾಗ ನಿಮ್ಮ ಹತ್ರ ದಾಖಲಾತಿದ್ದೇವೆ, ನೀವೊಬ್ಬ ಶಿಕ್ಷಕರಂತ ಹೇಳ್ತಾ ಇದ್ರಿ. ನಿಮ್ಮ ವಿಡಿಯೋ ನೋಡಿದ್ವಲ್ಲ, ನೀವು ಶಿಕ್ಷಕರಂತ ಹೇಳ್ತಾ ಇದ್ರಿ. ಈಗ ನಿಮಗೆ ಮೇಲ್ ಬರ್ತಕ್ಕಂಥದ್ದು ನಿಮ್ಗೆಲ್ಲ ಅರ್ಥ ಆಗ್ತಿದೆ. ನಮಗಂತೂ ಸ್ವಲ್ಪ ಇಂಗ್ಲಿಷ್ ಅರ್ಥ ಆಗೋದು ಕಮ್ಮಿ. ಕನ್ನಡದಾಗಿದ್ರೆ ನೋಡ್ಕೋಬಹುದು, ಬಟ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅರ್ಥ ಆಗುತ್ತೆ ನಮಗೆ. ಬಟ್ ನೀವು ಇದು ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ಅತ್ಯಾಚಾರಗಳು ಬಲಿಷ್ಠರಿದಾರ ಅಥವಾ ನೀವು ಮಾತಾಡ್ತಕ್ಕಂಥ ತಪ್ಪ ಸುಳ್ಳ, ಏನ್ ಅನ್ಸ್ತಾರ ನಿಮ್ಗೆ ಇದ್ರ ಬಗ್ಗೆ? ಸರ್ ನಾನು ಮಾತಾಡೋದು ಸತ್ಯ. ಅತ್ಯಾಚಾರಿಗಳು ಬಲಿಷ್ಠರಾಗಿರೋದು ಸತ್ಯ. ಓಕೆ, ಅವರು ನನಗೆ ಮೇಲ್ ಮಾಡೋದು ಕೂಡ ಅಷ್ಟೇ ಸತ್ಯ. ಅದನ್ನ ನಾನು ಓದ್ಕೊಂಡು ಅದಕ್ಕೆ ಏನ್ ರಿಪ್ಲೈ ಮಾಡ್ಬೇಕಲ್ಲ, ಅದಕ್ಕೆ ರಿಪ್ಲೈ ಮಾಡೋದು ಅಷ್ಟೇ ಸತ್ಯ. ರಿಪ್ಲೈ ಮಾಡ್ತಾ ಇದ್ರಿ ನೀವು? ಎಸ್ ಸರ್, ಅವ್ರಿಗೆ ರಿಪ್ಲೈ ಮಾಡ್ತೀನಿ ನಾನು. 100% ಮಾಡ್ತೀನಿ. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ನನ್ನ ಕೆಲಸ ನಾನು ಮಾಡ್ತೀನಿ. ಅಲ್ಲ ಸರ್, ಇವಾಗ ನೀವೊಬ್ಬ ಶಿಕ್ಷಕರಾಗಿ ಈಗ ನಿಮ್ಗೆ ತಪ್ಪು ಯಾವ್ದು ಸರಿಯಾದ ಅನ್ಸಲ್ವಾ ಸರ್? ಈ ತರ ಮೇಲ್ ಮಾಡಿದ್ರೆ ನೋಡಿ, ಇವರೆಲ್ಲ ಇಷ್ಟ ದಿನ ಮಾತಾಡ್ತಾ ಇದ್ರು, ನ್ಯೂಸ್ ನಲ್ಲೆಲ್ಲ ಮಾತಾಡ್ತಾ ಇದ್ರು, ಯೂಟ್ಯೂಬ್ ಅಲ್ಲೆಲ್ಲ ಮಾತಾಡ್ತಾ ಇದ್ರು. ಇದು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂಬೋದು ನಿಮಗೆ ಈಗ ಗೊತ್ತಾಗ್ತಕ್ಕಂಥದ್ದು ಕರೆಕ್ಟ್ ಅಲ್ವಾ ಸರ್? ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪದ ವಿರೋಧ ಚರ್ಚೆಗಳು ಇರ್ತಾವ ಸರ್. ಸತ್ಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿಪ್ಪ ಅಂದ್ರ ನಮ್ ಹತ್ರನೂ ಕೂಡ ನ್ಯಾಯವಾದಿಗಳ ಸಂಘ ಇರ್ಲೇಬೇಕು ಸರ್, ಇರ್ಲೇಬೇಕು. ವಕೀಲರ ಸಂಘ ಇರ್ಲೇಬೇಕು ಸರ್. ಅನ್ಯಾಯದ ಪರ ಇರ್ತಕ್ಕಂಥವರ ಒಂದು ಬಲದಲ್ಲೂ ಕೂಡ ವಕೀಲರ ಸಂಘ ಇರ್ಲೇಬೇಕು ಸರ್, ಇರ್ಲೇಬೇಕು. ಅವರು ಕೂಡ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರನ್ನ ಉಳಿಸೋದಕ್ಕೂ ಕೂಡ ಸಂವಿಧಾನ ಇದೆ. ಸೊ ಸತ್ಯದ ಪರ ಹೋರಾಟ ಮಾಡ್ತಕ್ಕಂಥ ಜನರ ಪರನೂ ಕೂಡ ಸಂವಿಧಾನ ಇದೆ. ಕೊನೆಗೆ ಗೆಲ್ಲೋದು ಸತ್ಯನೇ ಹೊರತಾಗಿ ಸುಳ್ಳಲ್ಲ. ಅದು ಇಡೀ ವಕೀಲರ ಸಂಘಕ್ಕೆ ಗೊತ್ತಿದೆ ಸರ್, ಇಡೀ ವಕೀಲರ ಸಂಘಕ್ಕೆ ಗೊತ್ತಿದೆ. ಆದ್ರೆ ಏನ್ ಮಾಡೋದು, ಹೊಟ್ಟೆ ಪಾಡಿಗಾಗಿ ಕೆಲವೊಂದಿಷ್ಟು ಜನ ನೋಟಿಸ್ಗಳನ್ನ ಕಳ್ಸೋದು ಮಾಡೋದು ಮಾಡ್ತಿರ್ತಾರ. ಅವ್ರದ್ದು ಹೊಟ್ಟೆ ನಡಿಬೇಕಲ್ರಿ. LLB MLL ಯಾಕೆ ಮಾಡಿರ್ತಾರ? ಈಗ ನಾವು ಶಿಕ್ಷಕರಲ್ಲ,
ನಾವು D.Ed, B.Ed, MA, M.Ed ಯಾಕೆ ಮಾಡಿರ್ತೀವಪ್ಪ ಅಂದ್ರೆ ಶಾಲೆಗೆ ಹೋಗಿ ಮಕ್ಕಳಿಗೆ ಕಲಿಸೋ ಅಷ್ಟೇ ಉದ್ದೇಶ ಅಲ್ಲ. ಅದರಿಂದ ನಮಗೆ ಸಂಬಳ ಬರ್ಬೇಕು ಅನ್ನೋದು ಇರ್ತದಲ್ಲ. ಇರುತ್ತೆ ಸರ್, ಇರುತ್ತೆ. ಸೊ ಅದೇ ರೀತಿ ಆಗಿರ್ತದೆ ಸರ್, ಮತ್ತೇನಿಲ್ಲ. ಬಟ್ ಸೌಜನ್ಯಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಅದು ಕರ್ನಾಟಕ ಜನತೆ ಯಾವುದೇ ಒಂದು ಹೆಣ್ಣು ಮಗಳಿಗೆ ಆಗಬಾರ್ದು ಈ ದೇಶದಲ್ಲಿ. ಅಲ್ಲ ಸರ್, ಅಲ್ಲಿ ಆಗಿರ್ತಕ್ಕಂಥದ್ದು ಒಬ್ಬ ಸೌಜನ್ಯಗೋಸ್ಕರ ಇಷ್ಟೊಂದು ಯೂಟ್ಯೂಬರ್, ಇಷ್ಟೊಂದು ಹೋರಾಟಗಾರ ನಿಂತ್ಕೊಂಡಿದಾರಲ್ಲ, ಜನಗಳು ಬಂದು ಕೆಟ್ಟ ಕಾಮೆಂಟ್ ಆಗ್ತಿರ್ತಾರೆ, ಇನ್ನೊಂದು ಆಗ್ತಿರ್ತಾರೆ. ಬರೀ ಒಬ್ಳ ಬೇಜನಾಗಿದಾವಲ್ಲ, ಬೇರೆ ಬೇರೆ ಊರಲ್ಲೆಲ್ಲ ಬೇಜನಾಗಿದ್ದಾವೆ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅವಾಗ? ಹೌದಲ್ವಾ ಅನ್ಸುತ್ತಾ, ಏನ್ ಅನ್ಸುತ್ತೆ ಸರ್ ಅವಾಗ? ಬೇರೆ ಬೇರೆ ಊರಲ್ಲಿ ಬೇಜಾನ್ ಆಗಿದ್ದಾವೆ ಅಂದ್ರೆ ಅದಕ್ಕೆಲ್ಲ ನ್ಯಾಯ ಸಿಕ್ಕಿದಾವೆ ಸರ್. ಅಟ್ಲೀಸ್ಟ್ ಹೌದೌದು, ಅತ್ಯಾಚಾರಿಗಳು ಯಾರು ಅನ್ನೋದು ಗೊತ್ತಾಗಿರ್ತದ, ಅವ್ರ ಶಿಕ್ಷೆ ಆಗಿರ್ತದ. ಆದ್ರ ಈ ಒಂದು ಸೌಜನ್ಯ ಒಂದು ಪ್ರಕರಣಕ್ಕೆ ಅತ್ಯಾಚಾರಿಗಳು ಯಾರಂತ ಗೊತ್ತಿದ್ರೂ ಕೂಡ ಅವರನ್ನ ಸೇಫ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆಯಲ್ಲ, ಅದ್ರ ವಿರುದ್ಧ ಹೋರಾಟ ನಡೀತಾ ಇದ್ದು. ಈ ಅತ್ಯಾಚಾರ ರೇಪ್ ಮಾಡ್ಯಾರ ಸಿಕ್ಕಿದಾರಪ್ಪ ಅಂದ್ರೆ ಅವ್ರ ವಿರುದ್ಧ ಏನ್ ಹೋರಾಟ ಮಾಡ್ತೀರಿ ನೀವು? ಮಾಡಕ್ಕಾಗಲ್ಲ ಸರ್, ಮಾಡಕ್ಕಾಗಲ್ಲ. ಮೊನ್ನೆ ಧಾರವಾಡನ್ಯಾಗ ಒಂದು ರೇಪ್ ಅಂಡ್ ಮರ್ಡರ್ ಆಯ್ತು. ಸಾರಿ, ರೇಪ್ ಅಂಡ್ ಮರ್ಡರ್ ಆಗ್ಲಿಲ್ಲ, ಮರ್ಡರ್ ಆಯ್ತು. ಅದು ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಆ ಹುಡುಗನೇ ಮಾಡಿದ್ದ. ಸೊ 24 hours ಅಲ್ಲಿ ಧಾರವಾಡಲ್ಲಿ ಸಿಕ್ಕ ಅವನು. ಸೊ ಅವನ ವಿರುದ್ಧ ಏನ್ ಹೋರಾಟ ಮಾಡಬೇಕು? ಮಾಡಂತ ಅವಶ್ಯಕತೆ ಇಲ್ಲ ಬಿಡಿ. ಅವ್ರು ಕಮೆಂಟ್ ಮಾಡೋರು ಮಾಡ್ತಾರ್ರಿ, ಜ್ವಾಲಾಮುಖಿ ಅವರೇ. ಅವ್ರು ಕಮೆಂಟ್ ಮಾಡೋರಿಗೆ ಸಿಕ್ಕಾಪಟ್ಟೆ ನಾಲೆಜ್ ಜಾಸ್ತಿ ಅವ್ರಿಗೆ. ಹೌದು ಸರ್, ಹೌದೌದೌದೌದು, ನಾಲೆಜ್ ಜಾಸ್ತಿ. ನಾವು ಅಡ್ನಾಡ್ ನನ್ನ ಮಕ್ಕಳು, ನಮ್ಗೆ ನಾಲೆಜ್ ಇರೋದಿಲ್ಲ. ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬರ್ರಿ. ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಅಷ್ಟೇ ಸರ್, ಅಷ್ಟೇ ಅಂದ್ಕೋಬೇಕು, ಮುಂದೆ ಹೋಗ್ತಾ ಇರ್ಬೇಕು. ಅವ್ರು ಕೆಟ್ಟದಾಗ ಕಾಮೆಂಟ್ ಮಾಡ್ತಾರಂದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಾವು ರೀಚ್ ಆಗಿದೀವಿ, ನ್ಯಾಯಯುತವಾಗಿದೀವಿ ಅಂತ. ಸರ್ ನೀವು ಚಿತ್ರದುರ್ಗದವ್ರು ಅಲ್ಲ, ನಾವು ಬೆಳಗಾವಿ ಜಿಲ್ಲೆಯವರು. ಹೌದು. ನಮ್ ಕಡೆ ಒಂದು ಮಾತಿದೆ ಸರ್, ನ್ಯಾಯದ ಪರ ಹೋರಾಟ ಮಾಡೋವನಿಗೆ ತಂದೆಗೆ ತಕ್ಕ ಮಗ ಅಂತಾರೆ ಸರ್. ಹೌದೌದೌದು. ಮತ್ತ ಅನ್ಯಾಯದ ಪರ ಇರ್ತಕ್ಕಂಥವನಿಗೆ ಊರಿ ಹುಟ್ಟಿ ಸೊಳೆ ಮಗ ಅಂತಾರೆ ಸರ್. ಹೌದು ಸರ್, ಸತ್ಯ ಸರ್ ಇದು. ನಮ್ ಕಡೆ ಅಂತಾರೆ ಸರ್ ಇದು. ಎಲ್ಲಾ ಕಡೆ ಅದೇ ಅರ್ಥ ಬರ್ತದೆ ಸರ್ ಈಗ. ಹಾ ಸರ್, ನಮ್ಮ ಕಡೆ ಅಂತಾರೆ, ಅದನ್ನ ಹೇಳಿ ಸರ್. ನೆಕ್ಸ್ಟ್. ಅಲ್ಲ ಸರ್, ಈಗ ನೀವು ಇನ್ನೊಂದು ಅದೇ ಬೆಳ್ತಂಗಡಿ ಪಕ್ಕದಲ್ಲಿ ಇರ್ತಕ್ಕಂಥ ಸುಮಂತ್ ಕೇಸ್ ಬಗ್ಗೆ, ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ರಿ ನೀವು. 100% ನ್ಯಾಯ ಸಿಗ್ಲಿ ಅಂತ. ಅದ್ರ ಬಗ್ಗೆ ಅಪ್ಡೇಟ್ ಬರ್ತಿದೆ ಸರ್ ನಿಮಗೆ? ಅದ್ರದ್ದು ಕೇಸಿಂದ ಅಕಸ್ಮಾತ್ ಏನಾದ್ರು ನ್ಯಾಯ ಸಿಗುತ್ತೆ ಅನ್ಸುತ್ತೆ ಸರ್ ನಿಮಗೆ? ಸರ್ ನ್ಯಾಯ ಬೇಕಂದ್ರೆ ಸೌಜನ್ಯ ಒಂದು ನ್ಯಾಯ ಇಲ್ಲಿವರೆಗೂ ಸ್ಟ್ಯಾಂಡ್ ಆಗೋದಕ್ಕೆ ಕಾರಣ, ಪ್ರಥಮ ಹಂತದಲ್ಲಿ ಅವರ ತಾಯಿ, ಅವರ ತಂಗಿ, ಅಕ್ಕ, ಅವರ ಮಾವ, ಅವರ ಕುಟುಂಬಸ್ಥರು ಹೋರಾಟಕ್ಕೆ ನಿಂತಿದ್ದು. ಹೌದು ಸರ್, ಹೌದು. ಅದ್ರ ಜೊತೆಗೆ ಮಹಿಳಾ ಮಣಿಗಳಾಗಿರ್ಬೋದು, ಮಹೇಶ್ ತಿಮ್ಮರೊಡ್ಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಅವರ್, ಜಯಂತ್ ಆಗಿರ್ಬೋದು, ವಿಠ್ಠಲ್ ಗೌಡ ಆಗಿರ್ಬೋದು, ಯಾರೇ ಇರಲಿ, ಯೂಟ್ಯೂಬರ್ಸ್ ಆಗಿರ್ಬೋದು. ಓಕೆ, ಯಾವಾಗ ಕುಟುಂಬ ಅಂತಕ್ಕಂಥದ್ದು ಸ್ಟ್ಯಾಂಡ್ ಆಗಿ ನಿಲ್ತಲ್ಲ, ಆ ಸಂದರ್ಭದಲ್ಲಿ ಕೇಸ್ ಕೂಡ ಸ್ಟ್ಯಾಂಡ್ ಆಗಿ ನಿಲ್ಲತ್ತೆ ಸರ್. ಇದು ಸೌಜನ್ಯ ವಿಷಯದಲ್ಲಿ ಆಗಿರ್ತಕ್ಕಂಥದ್ದು. ಸುಮಂತನ ವಿಷಯ ಬಂದಾಗ ಅವ್ರ ತಂದೆ ತಾಯಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ಅದು ಯಾರು ಭಯದಲ್ಲಿ ಸಾಯ್ತಾ ಇದಾರೋ ಗೊತ್ತಿಲ್ಲ ಅವರು. ಹಂಗಲ್ಲ ಸರ್, ಪ್ರತಿಯೊಂದು ಮನೆಯಲ್ಲಿ ಮಕ್ಕಳ ಬಗ್ಗೆ ಗೌರವ ಇರುತ್ತೆ, ಅವರಿಗೆ ನ್ಯಾಯ ಕೊಡಿಸ್ಬೇಕೆಂಬ ಹಂಬಲ ಕೂಡ ಇರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಎದುರಿಸಿರ್ಬಹುದು, ಇನ್ನೊಬ್ಬ ಮಗ ಇದ್ದಾನೆ, ಆ ಮಗನ ಸಮೇತ ಕಳ್ಕೊಂಬಕ್ ತಯಾರಿ ಇಲ್ದಂಗೆ ಈ ತರ ಕೂಡ ಆಗಿರ್ಬೋದು ಸರ್. ಇಲ್ಲಿ ನಾವು ತಂದೆ ತಾಯಿನ ಹೌದು. ಸುಮಂತ್ ನಗುಮುಖದ ಒಡೆಯ ಅಂತ ಹೆಸರಿಟ್ಟಿದೆ ಸರ್ ನಾನು ಅವನಿಗೆ. ಹೌದು ಸರ್, ನೋಡ್ದೆ ಸರ್. ಶಿಕ್ಷಕನಾಗಿ ಮಕ್ಕಳ ಮೇಲೆ ಪ್ರೀತಿ ಇಲ್ಲ, ಮಕ್ಕಳ ಬಗ್ಗೆ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಸರ್ ನನ್ನ ವೃತ್ತಿಗೆ ಅವಮಾನ ಸರ್ ಅದು. ಹೌದು ಸರ್, ಹೌದು, ಸತ್ಯ ಸರ್ ಇದು. ಆದ್ರೆ ಅವ್ರ ತಂದೆ ತಾಯಿನೇ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂಬೋದಕ್ಕಿಂತ ಸರ್ ಬೆದರಿಸ್ರೆ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಸರ್ ನಾವು. ಸರ್ ಅದನ್ನ ಅವ್ರು ಬಹಿರಂಗವಾಗಿ ಹೇಳಿ ಹೋರಾಟಗಾರರ ಸಮೀಪ ಬಂದ್ರೆ ಸರ್ ಏನ್ ಬೇಕಾದ ಆಗ್ಬೋದಲ್ಲ. ಆಗ್ಬೋದು ಸರ್, ಆಗ್ಬೋದು. ಒಟ್ಟಲ್ಲಿ ಈ ಆಡಿಯೋ ಮುಖಾಂತರ ಏನಾದ್ರು ಅವರು ನೋಡ್ಕೊಂಡು ಈ ತರ ಬಂದ್ರೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡೋಣ ಸರ್. ಸರ್ ಮಾಡೋಣಲ್ಲ ಸರ್, 100% ಆಗುತ್ತೆ ಸರ್. 100% ಆಗುತ್ತೆ. ಬಟ್ ಬರ್ಬೇಕು ಅವ್ರು ಅಷ್ಟೇ. ಗಟ್ಟಿಯಾಗಿ ನಿಂತ್ಕೋಬೇಕು ಸರ್. ಹೌದು ಸರ್, ಅವ್ರು ನನ್ನ ಬಗ್ಗೆ ಕೂಡ ಮಾತಾಡಿದ್ರು ಸರ್. ಅವರು ಅವ್ರ ತಂದೆ ತಾಯಿ ನನ್ನ ಬಗ್ಗೆ ಕೂಡ ಮಾತಾಡಿ, ತಾಯಿ ಅಲ್ಲ ತಂದೆ. ಆದ್ರೂ ಕೂಡ ನಾನು ವಿಡಿಯೋ ಮಾಡ್ತೇನೆ.
ಅಷ್ಟೇ ಸರ್. ನಮಗೆ ಬೇಕಾಗಿರೋದು ನ್ಯಾಯ, ಗಟ್ಟೆ ನಿಂತ್ಕೋಬೇಕು. ನಾವು ಮಾತಾಡ್ತಕ್ಕಂಥದ್ದು ನ್ಯಾಯಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕು ಸರ್ ಅಷ್ಟೇ. ಸರ್ ಈಗ ನಾಳೆ ನಮ್ಮ ಮನೆಯಲ್ಲಿ ಇಂಥ ಈ ರೀತಿ ಘಟನೆ ನಡೆದ್ರೆ ಯಾರು ಬರ್ತಾರೆ ಸರ್ ಇದಕ್ಕೆ? ಯಾರು ಬರಲ್ಲ ಸರ್, ಯಾರು ಬರಲ್ಲ. ಅಲ್ಲ ಸರ್, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಸೌಜನ್ಯ ಪ್ರಕರಣಕ್ಕೆ ಬರೋಣ. ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಮರು ತನಿಖೆ ಆಗ್ಬೇಕಂತೇಳಿ ಆದೇಶ ಬಂದಿದೆ. ಇನ್ನ ಯಾವ ತನಿಖೆ ಸಂಸ್ಥೆ ಕೈಗೆತ್ಕೊಂಡಿಲ್ಲ, ಮುಂದಿನ ದಿನಗಳಲ್ಲಿ ಕೈ ಎತ್ಕೊಂಬುತ್ತೆ. ಇವಾಗ್ಲಾದ್ರೂ ಸರ್ ಅತ್ಯಾಚಾರಿಗಳ ಶಿಕ್ಷೆ ಆಗ್ತಕ್ಕಂಥದ್ದು ನಿಮ್ಗೆ ಏನಾದ್ರು ಕಂಡು ಬರುತ್ತೆ ಸರ್, ನೀವೊಬ್ಬ ಶಿಕ್ಷಕರಾಗಿ? ನನ್ನ ಪ್ರಕಾರ ಮಹಾಭಾರತದಲ್ಲಿ ಬಲಿಶಾಲಿಯಾಗಿರ್ತಕ್ಕಂಥ ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಕುತ್ಕೊಂಡು ಅದು ರನ್ನ ಗದಾ ಯುದ್ಧದಲ್ಲಿ ಬರೀತಾನೆ ಸರ್. ನೀರೊಳಗಿದ್ದು ಬೆವತ ಉರಗ ಪತಾಕಂ ಅಂತ. ವೈಶಂಪಾಯನ ಸರೋವರದಲ್ಲಿ ಬಲಿಶಾಲಿಯಾಗಿರ್ತಕ್ಕಂಥ ದುರ್ಯೋಧನನೇ ಬೆವರ್ತಾ ಇದ್ದ ಅಂದ್ಮೇಲೆ ಇದು ಯಾವ್ರಿ ಮಾನವ ಕುಲ? ಯಾವ ನಮ್ದ್ರೆ ಅಂತಾರೆ ಯಾವ ಗಿಡದ ತಪ್ಪಲಿದು ಮನುಷ್ಯ ಜಾತಿ ತಪ್ಪು ಮಾಡಿರ್ತಾನ, ಶಿಕ್ಷೆ 100% ಆಗಲೇಬೇಕು. ಇವತ್ತಲ್ಲ 10 ವರ್ಷ ಬಿಟ್ಟಾದ್ರೂ ಆಗೇ ಆಗ್ತದೆ ಸರ್. ಶಿಕ್ಷೆ ಗ್ಯಾರಂಟಿ, ಶಿಕ್ಷೆ 100% ಗ್ಯಾರಂಟಿ ಸರ್. ಈಗ ಅದಕ್ಕೋಸ್ಕರನೇ ಯಾರು ಧ್ವನಿ ಎತ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಧ್ವನಿ ಎತ್ತಾ ಇದಾರೆ ಅಂತ ಪೇಜ್ ಗಳನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಿದಾರಲ್ಲ ಸರ್. ಅಂದ್ರೆ ಈಗ ಏನು ಮಾತಾಡಬಾರ್ದು, ಯೂಟ್ಯೂಬರ್ಸ್ ಆಗ್ಲಿ ಯಾರು ಮಾತಾಡಬಾರ್ದು ಅಂದ್ರೆ ಇವ್ರಿಗೆ ಅಲ್ಲಿ ಆಲ್ರೆಡಿ ಈಗ ನಡುಕ ಶುರುವಾಗಿದೆ ಅನ್ಸುತ್ತಲ್ವಾ? ಇವ್ರ ಪರವಾಗಿ ಮಾತಾಡ್ಬೇಕು ಸರ್, ಅವ್ರ ಪರವಾಗಿ ಮಾತಾಡ್ಬೇಕು ನೀವು. ನೀವು ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ನಿಮ್ದೆಲ್ಲ ಕ್ಲೋಸ್ ಮಾಡ್ತಾರೆ ಸರ್, ದುಕಾನ್ ಬಂದ್. ನಾವು ಅವ್ರ ಪರವಾಗಿ ಮಾತಾಡ್ಬೇಕು. ಅವ್ರ ಪರವಾಗಿ ಮಾತಾಡಿದ್ರೆ ಎಂಜಲ್ ಕಾಸಿಗಾಗಿ ಆಸೆ ಪಟ್ಟು ಅವ್ರ ಪರವಾಗಿ ಮಾತಾಡಿದ್ರೆ ಅದು ಯು ಆರ್ ಗ್ರೇಟ್. ಬಟ್ ನೀವು ನ್ಯಾಯದ ಪರವಾಗಿ ಹೋರಾಟ ಮಾಡಕತ್ರ ನಿಮ್ದು ಕೇವಲ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಅಷ್ಟೇ ಅಲ್ಲ, ನಿಮ್ ಮನಿ ಕೂಡ ಬಂದ್ ಮಾತಾಡ್ತಾರೆ ಅವರು. ಸ್ವಾರ್ಥಿಗಳದಾರ್ರಿ, ಸ್ವಾರ್ಥಿಗಳು. ಕೈಯಿಂದ ಆಗದವ್ರು ಸರ್ ಇವರು, ಕೈಯಿಂದ ಆಗದವ್ರು. ನ್ಯಾಯದ ಹೋರಾಟವನ್ನ ನ್ಯಾಯದ ಪರ ನಿಂತ್ಕೊಂಡು ನ್ಯಾಯಯುತವಾಗಿ ಹೋರಾಟ ಮಾಡದೇ ಇರ್ತಕ್ಕಂಥ, ಕೈಗೆ ಬಳೆಯನ್ನ ಕಟ್ಟಿಕೊಂಡಿರ್ತಕ್ಕಂಥ ನಾಮರ್ದ್ ನನ್ನ ಮಕ್ಕಳು ಸರ್ ಅವರು. ನಾಮರ್ದ್ರು ಅಂತಾರೆ ಸರ್ ಅವ್ರಿಗೆ. ಇನ್ನೊಂದು ಕ್ವಶನ್ ಸರ್, ನಿಮ್ಮ ಹೆಸರು ಮಂಜುನಾಥ ಚಕ್ರವರ್ತಿ. ನೀವು ಧರ್ಮಸ್ಥಳದ ಪ್ರಕರಣ ಬಗ್ಗೆ ಮಾತಾಡಿದ್ರೆ ಅಲ್ಲೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರಿ, ಮಂಜುನಾಥ ಸ್ವಾಮಿಗೆ ಹರಕೆ ಹೊತ್ತು ನಾನು ಹುಟ್ಟಿದ್ದು ಅಂತ ಹೇಳ್ತಾ ಇದ್ರಿ. ನಮ್ಮ ತಂದೆ ತಾಯಿ ಹರಕೆ ಹೊತ್ತೀವಿ ಸರ್, ನಾನಲ್ಲ. ಅದೇ ಮತ್ತೆ ನಿಮ್ ತಂದೆ ತಾಯಿ ಅದೇ ಸರ್ ಹೇಳಿದ್ದು, ನಿಮ್ ತಂದೆ ತಾಯಿ ಹರಕೆ ಹೊತ್ತಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರಿ. ಈಗ ನೀವು ಏನಾದ್ರು ಮಾತಾಡಿದ್ರೆ ಮಂಜುನಾಥ ಸ್ವಾಮಿಗೆ ಏನಾದ್ರು ಅಪಮಾನ ಆಗುತ್ತಾ? ಹೆಂಗ್ ಸರ್ ಇದು? ನಿಮ್ಮ ಗಿಲ್ಟಿ ಏನೋ ಕಾಡ್ತಾ ಇತ್ತಾ ನಿಮಗೆ? ಇಲ್ಲ, ನನಗೇನೂ ಗಿಲ್ಟಿ ಕಾಡ್ತಾ ಇಲ್ಲ ಸರ್. ಏನು ಇಲ್ಲ ಸರ್. ನಾ ಪ್ರತಿದಿನ ಬೆಳಿಗ್ಗೆ ಎದ್ದು ಮಂಜುನಾಥನ ಪೂಜೆ ಮಾಡ್ತೀನಿ ಸರ್. ಮನೇಲಿ ಪೂಜೆ ಮಾಡ್ತೀನಿ, ಹೊರಗಡೆ ಇದ್ರೆ ಮನದಲ್ಲಿ ಪೂಜೆ ಮಾಡ್ತೀನಿ. ಇವತ್ತಿಗೂ ಮಂಜುನಾಥ ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನಲ್ಲ, ಸೌಜನ್ಯ ಪರ ಹೋರಾಟ ಮಾಡೋದಕ್ಕೆ ಡಬಲ್ ಶಕ್ತಿ ಕೊಟ್ಟಿದ್ದಾನೆ ನನಗೆ. ನಿಜವಾಗ್ಲೂ ಹೇಳ್ತೀನಿ, ಇವತ್ತಿಗೂ ಕೂಡ ಧರ್ಮಸ್ಥಳದ ಮಂಜುನಾಥನನ್ನ ನೆನೆಯದೇ ಇರ್ತಕ್ಕಂಥ ದಿನಾನೇ ಇಲ್ಲ ಸರ್. ಏನಾದ್ರು ಪ್ರಾಬ್ಲಮ್ ಬರ್ಬೇಕಿತ್ತಲ್ಲ ನಂಗೆ, ನನಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೇಕಾಗಿತ್ತಲ್ಲ. ಅಂತ ಪ್ರಾಬ್ಲಮ್ ಏನಿಲ್ಲವ ಸರ್. ಆದ್ರೆ ಮಂಜುನಾಥ ಸ್ವಾಮಿಯ ಬಗ್ಗೆ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾತಾಡಿದ್ರೆ ರಕ್ತ ಕರ್ಕೊಂಡು ಸಾಯ್ತೀರಿ ನೀವು, ಆ ತರ ಈ ತರ ಕಾಮೆಂಟ್ ಬರ್ತಿದಾವಲ್ಲ, ಅದ್ ನೋಡ್ಕೊಂಡೆ ಮನೆಗೆಲ್ಲ, ನಮ್ಮ ಮನೆಗೆಲ್ಲ ಸ್ವಲ್ಪ ಇದೇ ಮಾಡ್ತಾ ಇದ್ರು. ನಿಮ್ ಮನೇಲಿ ಆ ತರ ಏನಾದ್ರು ಗೊಂದಲ ಇದೆಯಾ ಸರ್? ಇಲ್ಲ ಸರ್, ಇಲ್ಲ. ನಾನು ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದದಿಂದ ಹುಟ್ಟಿದ್ದೀನಿ ಸರ್. ನಾನು ಅವನಿಗೆ ಮೊತ್ತ ಮಾಡೋದು ಗೊತ್ತಾದ್ರೆ ಇಷ್ಟೊತ್ತಿಗೆ ನಾನು ರಕ್ತ ಕಾರಬೇಕಾಗಿತ್ತಲ್ಲ. ಹೌದು ಸರ್, ಹೌದೌದೌದು. ಹೌದಲ್ಲ ಸರ್? ಇದರಲ್ಲಿ ಮಂಜುನಾಥ ಸ್ವಾಮಿ ನ್ಯಾಯದ ಪರ ಇರ್ತಕ್ಕಂಥ ವ್ಯಕ್ತಿ ಅವನು. ಹೌದು ಸರ್, ಹೌದು. ನನ್ನ ಮಂಜುನಾಥನನ್ನ ಬಲಗೈಲಿ ಇಟ್ಕೊಂಡು ಎಡಗೈಲಿ ವ್ಯವಹಾರ ಮಾಡ್ತಕ್ಕಂಥ ಜನ ಇದಾರಲ್ಲ. ಅಲ್ಲ ರೀ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. ನಾನ್ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಒಂದು ಲಾಸ್ಟ್ ನನ್ನ ಕಡೆಯಿಂದ ಒಂದು ಪ್ರಶ್ನೆ. ಹೇಳಿ. ಯಾರ್ಯಾರು ನನ್ನ ಧರ್ಮಸ್ಥಳದ ಮಂಜುನಾಥನನ್ನ ಪೂಜೆ ಮಾಡಿದಾರಲ್ಲ ಇಷ್ಟು ವರ್ಷ, ಅವರನ್ನ ಇಷ್ಟೊಂದು ಮಾನ ಹರಾಜು ಯಾಕೆ ಹಾಕಿದ್ರು ಮಂಜುನಾಥ?
ಅವ್ರನ್ನ ರಕ್ಷಣೆ ಮಾಡಬೇಕಾಗಿತ್ತಲ್ಲ. ಈ ರೀತಿ ಪ್ರಕರಣಕ್ಕೆ ದಾರಿ ಮಾಡಿ ಕೊಡಬಾರ್ದಾಗಿತ್ತು. ಅವರನ್ನ ಇಷ್ಟೊಂದು ಇಡೀ ಕರ್ನಾಟಕದಂತ, ಇಡೀ ದೇಶಾದ್ಯಂತ, ಇಡೀ ಪ್ರಪಂಚಾದ್ಯಂತ ಮಾನವನ ಹರಾಜ್ ಹಾಕೋ ತರ ಆಯ್ತಲ್ಲ ಅವ್ರದ್ದು. ಅದನ್ನ ಮಂಜುನಾಥ್ ಯಾಕೆ ಅವಕಾಶ ಮಾಡಿಕೊಟ್ರು? ಅಂದ್ರೆ ಅಲ್ಲಿ ಇವರೇ ಇದಾರೆ ಎಂಬುದು ಗೊತ್ತಾಗಬೇಕು ಜನತೆಗೆ ಅಂತೇಳಿ ಹಾಕೊಟ್ಟಿರ್ಬೋದು ನಮ್ಮ ಅಭಿಪ್ರಾಯ ಸರ್. ಅದು ಮಂಜುನಾಥ ಸ್ವಾಮಿ ಮಾಡಿದ್ದಲ್ಲ ಇದು. ಹೌದು ಸರ್, ಸತ್ಯ ಇದೆ. ಅಕಸ್ಮಾತಾಗಿ ಸತ್ಯವಂತರಾಗಿದ್ದೇ ಆದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ ಮಂಜುನಾಥ. ಅದ್ರ ನೋಡಿ, ದೇವ್ರಿಗೆ ಬಿಟ್ಬಿಡಿ ಅಂತೇಳಿ ಸುಮ್ನೆ ಬಿಡ್ಬೇಕಾಗಿತ್ತು. ಸುಮ್ನೆ ನೀವು ಮಾತಾಡಬಾರ್ದು, ಧರ್ಮಸ್ಥಳದ ಬಗ್ಗೆನೇ ಮಾತಾಡಬಾರ್ದು, ಸೌಜನ್ಯ ಕೇಸಿನ ಬಗ್ಗೆ ಮಾತಾಡಬಾರ್ದು, ಧರ್ಮಸ್ಥಳ ಎತ್ಕೋಬಾರ್ದು, ಆ ಸ್ಥಳನೇ ಎತ್ಕೋಬಾರ್ದು ಅಂತಂದ್ರೆ ನಾವು ಬೆಳಗಾಮು, ಬೆಂಗಳೂರು, ಮಂಗಳೂರು ಅಂಬಕ್ಕಾಗತ್ತೆ ಸರ್. ಎಲ್ಲಿ ಘಟನೆ ನಡೆದಿದಾವೋ ಅದ್ರ ಬಗ್ಗೆನೇ ಮಾತಾಡ್ಬೇಕಲ್ವಾ? 100%. ಆ ಊರ ಹೆಸರು ಅದ್ ನೆತ್ತಿಕೊಂಡ್ರೆ ಸಾಕು, ಅಷ್ಟೇ. ಏನ್ ಸರ್ ಇದು? ಒಂದು ಮಾತು ಹೇಳಿ ಸರ್, ನಾನು ಒಂದು ಮಾತಾಡ್ತೀನಿ. ಧರ್ಮಸ್ಥಳದ ಮಂಜುನಾಥ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಅವ್ನಿಗೆ ಗೊತ್ತದ. ಯಾರ ಮಾನ ಮರ್ಯಾದೆಯನ್ನ ಹರಾಜ್ ಹಾಕ್ಬೇಕು ಅನ್ನೋದು ಅವ್ನಿಗೆ ಗೊತ್ತದ. ಈಗಾಗಲೇ ಹಾಕಿ ಮುಗ್ದದ. ಇಲ್ಲಿ ಧರ್ಮವನ್ನ ಇಟ್ಕೊಂಡು, ದೇವರನ್ನ ಇಟ್ಕೊಂಡು ಜನರಲ್ಲಿ ಮೂಢನಂಬಿಕೆಯನ್ನ ತುಂಬಿ ಭಯವನ್ನ ಸೃಷ್ಟಿ ಮಾಡ್ತಕ್ಕಂತ ಜನ ಸರ್ ಅವರು. ಸೊ ಅದಕ್ಕೆ ಯಾರೂ ಕೂಡ ರಕ್ತಕಾರಿ ಸಾಯುದಿಲ್ಲ, ಯಾರಿಗೆ ಏನೂ ಆಗೋದಿಲ್ಲ. ಸತ್ಯ ನಿಮ್ಮ ಹತ್ರ ಇತ್ತಂದ್ರ ಸಾವು ಕೂಡ ಬರೋದಿಲ್ಲ ಸರ್. ಸಾವು ಕೂಡ ಬರೋದಿಲ್ಲ ಸತ್ಯ ಇದ್ರ. ಧರ್ಮಸ್ಥಳದಲ್ಲಿ ಈಗ ನಿಮ್ ಕಡೆಯವರೇ ಅಂದ್ರೆ ಬೆಳಗಾಂ ಸೈಡ್ ಅವರೇ ಒಂದು 4 ಜನ ಅಲ್ಲೇ ಸುಮಾರು ವರ್ಷಗಳ ಹಿಂದೆ 4 ಜನ ಫ್ರೆಂಡ್ಸ್ ಟೂರ್ ಹೋಗಿದ್ರಂತೆ. ಟೂರ್ ಅವರು ದೂರು ಕೂಡ ಕೊಟ್ಟಿದ್ದಾರೆ. ಅಲ್ಲೇ ಆಗಿನ ಮುಖ್ಯಮಂತ್ರಿ ಹೆಗಡೆ ಅಂತೇಳಿ ಒಬ್ರಿದ್ರು, ಅವ್ರ ಹೆಸರೇನು ಸಂತೋಷ್ ಹೆಗಡೆನೆ ಏನೋ ಬೇರೆ ಇದೆ. ಅವತ್ತಲ್ಲೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಒಬ್ಬ ಹುಡುಗನ ದೇಹ ಸಿಕ್ಕಿದೆ. ನಮ್ಮ 3 ಕಾಣೆ ಇವತ್ತಿಗೂ ಇಲ್ಲ, ಎಲ್ಲಿದಾರ ಗೊತ್ತಿಲ್ಲ. ಇಂಥದ್ರ ಬಗ್ಗೆ ಕೇಳಬಾರ್ದ ಸರ್? ನಾವು ಉತ್ತರ ಕರ್ನಾಟಕ ಇಷ್ಟೊಂದು ಅನ್ಯಾಯ ಆಗಿದೆ, ಕೇಳಬಾರ್ದ? ಮತ್ತೆ ಉತ್ತರ ಕರ್ನಾಟಕ ಬಂದು ಇಲ್ಲೆಲ್ಲ ನೇತ್ರಾವತಿ ನದಿಯಲ್ಲಿ ಬಟ್ಟೆ ತೊಳಿತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಅವ್ರು ಹಾಕ್ತಕ್ಕಂಥ ಉಂಡಿಗೆ ಹಾಕ್ತಕ್ಕಂಥ ದುಡ್ಡು ಕೂಡ ನೀವು ಹಾಕಕ್ ಹೋಗ್ಬೇಡಿ, ನಿಮ್ ದುಡ್ಡೆಲ್ಲ ಕೆಟ್ಟೋಗಿದೆ ದುಡ್ಡು ಅಂತೇಳಿ ಕಳ್ಸ್ಬೋದಾಗಿತ್ತಲ್ಲ ಸರ್? ಸರ್ ಇಷ್ಟೊಂದು ಅವರೆಲ್ಲ ಪ್ರಬಲರಾಗೋದಕ್ಕೆ ಕಾರಣನೇ ಉತ್ತರ ಕರ್ನಾಟಕ. ಹೌದು ಸರ್, ಹೌದು. ಮೋರ್ ದೆನ್ 70% ಹೇಳ್ತೀನಿ ನಾನು. ಇಷ್ಟೊಂದು ಅವ್ರು ಬಲಾಢ್ಯ ಆಗೋದಕ್ಕೆ ಕಾರಣ ಉತ್ತರ ಕರ್ನಾಟಕದ ಜನ. ಯಾಕಂದ್ರೆ ಇಲ್ಲಿ ಜನ ಧರ್ಮಸ್ಥಳದ ಮಂಜುನಾಥನನ್ನ ನೆನೆಸೋದು ಅಷ್ಟ ಅಲ್ಲ, ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಸರ್. ಮಂಜುನಾಥನ ಹಿಂಬಾಲಿಸ್ತಾರೆ ಸರ್ ಅವರು. ಮಂಜುನಾಥನನ್ನ ಪಾಲಿಸ್ತಾರ ಅವರು. ಇದು ತಪ್ಪು ಕಾಣಿಕೆ, ಅದೇನೋ ಕಾಣಿಕೆ ದುಡ್ಡು ಸಮೇತ ಬೇಜಾನ್ ಕೋಟಿಗಟ್ಲೆ ಲಕ್ಷಗಟ್ಲೆ ಬರ್ತಕ್ಕಂಥದ್ದು ಉತ್ತರ ಕನ್ನಡದಿಂದ ಅಂತೇಳಿ ಕೇಳಲ್ಪಟ್ಟೆ ಸರ್. 100% ಸರ್. ಅವನು ಹೇಳ್ತಾ ಇದ್ದ ಫ್ರೀ ಮಿಲ್ಸ್ ಅಂತ, ಫ್ರೀ ಮಿಲ್ಸ್ ಅಂತ ಹೇಳ್ತಾ ಇದ್ದ. ಆನ್ಸರ್ ಕೊಟ್ಟಾಗಿದೆ ಅವತ್ತೆ. ಅಲ್ಲ ಸರ್, ಫ್ರೀ ಮಿಲ್ಸ್ ಅಂದ್ರೆ ಇದು ಅವನ ಮಾಡಿ ಏನು ಕೊಟ್ಟಿದ್ದ ನಾನು ಆಸ್ತಿನ ಅವನು ದುಡ್ಕೊಂಬಂದು ದಿನ ಸಿಮೆಂಟ್ ಗಾರೆ ಕೆಲಸ ಏನಾದ್ರು ಮಾಡಿ ಅದನ್ನ ಫ್ರೀ ಮಿಲ್ಸ್ ಕೊಡ್ತಾ ಇದ್ದಾನ ಭಕ್ತಾದಿಗಳಿಗೆ. ಅವನನ್ನ ಕೇಳ್ಬೇಕು ಸರ್, ಅವನನ್ನ ಕೇಳ್ಬೇಕು. ಅದೇ ಕೇಳಿ ಆಗಿದೆ. ಹಲೋ ಸರ್, ಈಗ ನಮ್ಮ ಚಾನಲ್ ಬರ್ತಕ್ಕಂಥದ್ದು ಇಲ್ಲಿಯವರೆಗೆ ನೀವು ಕಂಡಂಗೆ ಯಾವ್ದು ಅದ್ರ ಸುಳ್ಳು ಆದ್ರೆ ಇದೆಯಾ ಸರ್? ಸುಳ್ಳು ಸಂದೇಶ ಏನಾದ್ರು ಕಳಿಸಿದೀವಾ, ಮಾತಾಡಿದೀವಾ? ಇಲ್ಲ, ಇಲ್ಲಿವರೆಗೂ ಯಾವ್ದು ಸುಳ್ಳು ಸಂದೇಶ ಅಂತಕ್ಕಂಥದ್ದಿಲ್ಲ. ಸುಳ್ಳಾಗಿದ್ರೆ ಜನ ನೋಡ್ತಾ ಇರ್ಲಿಲ್ಲ ಸರ್. ನೋಡಿ, ನಾವು ಇಷ್ಟೊಂದು ನಿಖರವಾಗಿ ದಾಖಲಾತಿ ಇಟ್ಕೊಂಡು ಮಾತಾಡಿದ ಸಮೇತ ನಮಗೆ ಎಷ್ಟು ಒಂದು ಸುಮಾರು 3000 ಪುಟ ಸರ್, 3000ಕ್ಕಿಂತ ಹೆಚ್ಚು ಪುಟಗಳು ನಮಗೆ ಮಾತಾಡಬಾರ್ದು ಅಂತೇಳಿ ನಮಗೆ ಒಂದು ನೋಟಿಸ್ ಕಳಿಸಿದ್ದಾರೆ. 3000 ಪುಟಗಳು ಸರ್. SIT ವರದಿ 7000 ಇದ್ರೆ ನನಗೆ 3000 ಪುಟ ಕಳಿಸಿದ್ದಾರೆ. ಏನ್ ಹೇಳ್ಬೇಕು ಸರ್ ಇವರಿಗೆ? ಯು ಆರ್ ಗ್ರೇಟ್ ಸರ್. ನಾನು ಇಷ್ಟೊಂದು ಬರ್ತತೆ ಬಿಡುತ್ತ ಅಂದ್ಕೊಂಡಿದ್ದೆ ಸರ್. ನಾನು ಈಗ ಜನಗಳಿಗೆ ಅರ್ಥ ಆಗ್ಲಿ ಅಂತೇಳಿ ನಾನು ಈ ತರ ಕೇಳ್ತಕ್ಕಂಥದ್ದು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಆಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು, ಕುಸುಮಾವತಿ ಆಗಿರ್ಬೋದು, ಎಲ್ಲಾ ಯೂಟ್ಯೂಬರ್ಸ್ ಗಳಾಗಿರ್ಬೋದು, ಯಾರಿಗೂ ಕೂಡ ಇಲ್ಲಿವರೆಗೂ ಇಷ್ಟೊಂದು ನೋಟಿಸ್ಗಳು ಹೋಗಿಲ್ಲ. ಹೋಗಿದಾವ ಅದು ಗೊತ್ತಿಲ್ಲ ಸರ್, ನನಗೆ ಅದು ನೋಡಿಲ್ಲ. ಬಟ್ ನನಗೆ ಫಸ್ಟ್ ಟೈಮ್ 3000 ಅಂದ್ರೆ ಯು ಆರ್ ಗ್ರೇಟ್. ಅದು ನಾನೊಬ್ಬ ಪತ್ರಕರ್ತ ಅಲ್ಲ ಸರ್. ನಾನು ಯಾವ್ದಕ್ಕೆ ನಾಚ್ಕೊಂಬೋದಿಲ್ಲ. ನಾನು ಪತ್ರಕರ್ತ ಅಲ್ಲ, ಸಾಧಾರಣ ಡ್ರೈವರು. ಸಾಧಾರಣ ಡ್ರೈವರಿಗೆ 3000 ಪುಟಗಳ ವರದಿ ಕೊಟ್ಟು ನೀವು ಯಾವ್ದು ಮಾತಾಡಬಾರ್ದು, ನಿಮ್ ಚಾನಲ್ ಇರ್ತಕ್ಕಂಥ ವಿಡಿಯೋಗಳು ಡಿಲೆಕ್ಟ್ ಮಾಡಿ ಅಂತಂದ್ರೆ ಇದ್ರೆಲ್ಲ ಹಿಂದ್ಗಡೆ ಇರ್ತಕ್ಕಂಥದ್ದು ಏನ್ ಷಡ್ಯಂತ್ರ ಮಾಡಿ ನಮ್ಮನ್ನ ಬಾಯಿನ ಮುಚ್ಚಬೇಕು, ನಮ್ ಚಾನಲ್ ಬ್ಯಾನ್ ಮಾಡ್ಬೇಕಂತ ಒಂದು ಕಠಿಣ ಪರಿಶ್ರಮ ಹೆಂಗಿದೆ ಸರ್ ಇವ್ರದ್ದು? ಹೌದೌದು.
100% ಅವ್ರದ್ದು ಹ್ಮ್ ನಿಮ್ದು ಚಾನೆಲ್ ಬಂದ್ ಮಾಡ್ಬೇಕು ಅನ್ನೋಕ್ಕಿಂತ ನಿಮ್ಮಲ್ಲಿ ಮೊದಲು ಭಯ ಹುಟ್ಟಿಸ್ಬೇಕು. ನಮ್ಮ ಅಲ್ಲ ಸರ್, ಜ್ವಾಲಾಮುಖಿ ನ್ಯೂಸ್ ಅಂತ ಹೆಸರಿಗೆ ತಕ್ಕಂತಾನೆ ನಾವು ಮಾತಾಡ್ತಾ ಇದೀವಿ. ಹೆಸರಿಗೆ ತಕ್ಕಂತಾನೆ ಇದೆ ಸರ್. ಅದಕ್ಕೆ ಅವರಿಗೆ ಬೆಂಕಿ ಎಲ್ಲೆಲ್ಲೋ ಹತ್ಕೊಂತ ಇದೆ ಸರ್. ಅವರು ಫಸ್ಟ್ ನಿಮಗ್ ಭಯ ಹುಟ್ಟಿಸ್ಬೇಕನ್ನೋ ವಿಚಾರ ಅವರಿಗೆ. ಭಯ ಹುಟ್ಟಿಸ್ಕೊಂಡು ಆಮೇಲೆ ಆ 3000 ಪುಟಗಳನ್ನ ನೋಡಿದ ತಕ್ಷಣ ನೀವು ವಿಡಿಯೋ ಮಾಡೋದನ್ನ ಸ್ಟಾಪ್ ಮಾಡಬೇಕು ಸರ್. ನಿನ್ನೆ ಬಂದಿದೆ, ನಿನ್ನೆನೂ ವಿಡಿಯೋ ಮಾಡೀನಿ, ಇವತ್ತು ವಿಡಿಯೋ ಮಾಡೀನಿ ನಾನು. ಡೈಲಿ ಪ್ರತಿಯೊಂದು ನೋಡಿ ಸರ್, ನಾನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡೆ ನಾನು ವಿಡಿಯೋ ಮಾಡ್ತಕ್ಕಂಥದ್ದು. ಅಲ್ಲಿ ಸತ್ತಿರ್ತಕ್ಕಂಥ ಆತ್ಮಗಳಿಗೆ ನ್ಯಾಯ ಸಿಗ್ಬೇಕಂತ ಹೇಳಿದ್ರೆ ನಾನು ಹೋರಾಟ ಮಾಡ್ತಕ್ಕಂಥದ್ದು. ರೈತ ಭೂಮಿ ಬೇಜಾನ್ ಕಿತ್ಕೊಂಡಿದ್ದಾನೆ, ದಲಿತರ ಭೂಮಿನ ಬೇಜಾನ್ ಕಿತ್ಕೊಂಡಿದ್ದಾನೆ. ಮತ್ತ ಯಾವನೋ ಲೋಫರ್ ಇದ್ದಾನಲ್ಲ, ಅವನ್ ತಮ್ಮ ನಾನು ಭೂರಹಿತ ಬಡವ, ನನಗೆ ಒಂದು ತಿಂಬಕ್ಕೂ ಗತಿ ಇಲ್ಲ, ಒಂದು ವರ್ಷಕ್ಕೆ ನನಗೆ 100 ರೂಪಾಯಿಗಿಂತ ಆದಾಯ ಕಮ್ಮಿ ಇದೆ ನನಗೆ ಅಂತೇಳಿ ಆ ಲೋಫರು ಸರ್ಕಾರಕ್ಕೆ ಮಕ್ಮಲ್ ಟೋಪಿ ಹಾಕೊಂಡು ಆಸ್ತಿ ಕಿತ್ಕೊಂಡಿರ್ತಕ್ಕಂಥ ಲೋಫರು ಮತ್ತೆ ಇವತ್ತಿನ ದಿನ ಸರ್ ಹೈಕೋರ್ಟ್ಗೆ ಹೋಗಿದ್ದಾನೆ. ನಾನು ಬಡವ ಅಂತೇಳಿ ಹೋಗಿದ್ದಾನೆ ಆ ಲೋಫರು. ಮತ್ತೆ ಅವನಿಗೆ ಅವನ್ ಯಾವೊಬ್ಬ ಸದಸ್ಯ, ಆ ಲೋಫರ್ ಸದಸ್ಯ, ಹೌದು ಅವನಿಗೇನು ಗತ್ತಿಲ್ಲ, ನಿರ್ಗತಿಕ ಲೋಫರು. ಇಂಥವ್ರ ಬಗ್ಗೆ ನಾವು ಯಾವ ಸುಳ್ಳು ಹೇಳಿ ಸರ್, ದಾಖಲಾತಿ ಇದಾವೆ. ಅದಕ್ಕೆ ನಮಗೆ 3-4 ಸಾವಿರ ಪುಟನ ವರದಿ ಕೊಡ್ತಕ್ಕಂಥದ್ದು. ಏನ್ ಹೇಳ್ಬೇಕು ಹೇಳಿ ಸರ್, ಇಂತ ಅಪಪಾರಿ ಲೋಫರ್ಗಳಿಗೆ ಏನ್ ಹೇಳ್ಬೇಕು ಹೇಳಿ ಸರ್. ಇವ್ ಹೆಸರು ಎತ್ಕೋಬಾರ್ದು ಅಂತೇಳಿ ನಮಗೆ ನೋಟಿಸ್ ಕಳಿಸಿದಾರೆ, ಹೆಸರು ಎತ್ಕೊಂಬೋದೇ ಇಲ್ಲ. ಈ ಲೋಫರ್ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತ ಅವ್ನ ಹೆಸರು ಏನಂಬೋದು. ಇವು ಭೂಪಕಸ್ತೂರ ಅಂತದೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಈಗ ಏನ್ ಮಾತಾಡ್ತಿಲ್ಲ, ಇದೇ ರೀತಿ ನೀವು ಯೂಟ್ಯೂಬ್ ಅಲ್ಲಿ ಮಾತಾಡಿದ್ರೆ ಸರ್ ಇನ್ನ ಜನ ಜಾಸ್ತಿ ಮೆಚ್ತಾರೆ. ಅಷ್ಟೇ ಸರ್, ನಾ ಇಷ್ಟೇ ಸರ್ ಮಾತಾಡ್ತಕ್ಕಂಥದ್ದು. ಹಾ ನಾ ಸತ್ಯ ದಾಖಲಾತಿ ಇದಾವಲ್ಲ ಸರ್, ದಾಖಲಾತಿ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು. ಅದರಿಂದ ಸರ್ ನಮಗೆ, ನಾವು ಸಾಧಾರಣ ಡ್ರೈವರ್ಗೆ ಸುಮಾರು ಜನ ಸಬ್ಸ್ಕ್ರೈಬರ್ ಮೊದಲು ಒಂದು ಕಡಿಮೆ ಇದ್ರೆ ಈಗ ಒಂದು 10,000ಕ್ಕಿಂತ ಜಾಸ್ತಿ ಸರ್, ಈಗ 14,000 ಚಿಲ್ಡ್ರ ಆಗಿದ್ದಾರೆ. ಇನ್ನೂ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಪ್ರೋತ್ಸಾಹ ಕೊಟ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂತ ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಸರ್. ನೋಡಿ, ಸಬ್ಸ್ಕ್ರೈಬ್ಗೋಸ್ಕರ ಬಂದಿದ್ದಾರೆ, ದುಡ್ಡಿಗೆ ಬಂದಿದ್ದಾರೆ ಅಂತ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳದೇ ಇಲ್ಲ. ಅವ್ರಿಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಕೊಳ್ಳಿ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಹೇಳ್ತಾ ಇದೀನಿ. ನಮ್ಗೆ ಇಷ್ಟ ಆದ್ರೆ ಮಾತ್ರ ನಮ್ಮ ಫಾಲೋ ಮಾಡಿ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ಸರ್ ನಾನು ಹೇಳ್ತಕ್ಕಂಥದ್ದು. ಇವಾಗ ನಿಮ್ಗೆ ಸತ್ಯ ಅನಿಸ್ತಾ ಇಲ್ವಾ ಸರ್? ನಾನು ನಿಮ್ಮನ್ನ ಇಷ್ಟೊತ್ತು ಕ್ವಶನ್ ಕೇಳಿ ನೀವು ಇಷ್ಟೊತ್ತಲ್ಲಿ ಸಮೇತ ರೆಸ್ಪಾನ್ಸ್ ಮಾಡಿದ್ರಿ. ಇದೇ ಫಸ್ಟ್ ಟೈಮ್ ನಮ್ಮ ಜ್ವಾಲಾಮುಖಿ ನ್ಯೂಸ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀರಿ ನೀವು, ನಿಮ್ಮ ಒಂದು ಫೋನಿನ ಮುಖಾಂತರ ಸಮಯ ಕೊಟ್ಟಿರಿ. ಟೈಮ್ ನೋಡಿದ್ರೆ 10 ಗಂಟೆ ಮೇಲೆ ಆಗಿದೆ. ಪಾಪ ನೀವು ರೈತಾಪಿ ವರ್ಗದವರು, ಕೆಲಸ ಮಾಡ್ಬೇಕು, ಮತ್ತೆ ಟೀಚರ್ ಕೆಲಸನೂ ಮಾಡ್ಬೇಕು. ಈ ಟೈಮಲ್ಲಿ ಸಮೇತ ನಮ್ಗೆ ಇಷ್ಟೊಂದು ಸಮಯ ಕೊಟ್ಟು ಮಾತಾಡಿರಿ ಸರ್. ನಿಮ್ಮ ರಿಯಲಿ ಗ್ರೇಟ್ ಸರ್. ನೀವು ಶಿಕ್ಷಕರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅದನ್ನ ಒಂದು ಬದಿಗಿಟ್ಟು ಈ ಸೌಜನ್ಯಗಳಿಗೆ ಮತ್ತೆ ಅಲ್ಲಿ ಸತ್ತಿರ್ತಕ್ಕಂಥ ಆತ್ಮಗಳಿಗೆ ನ್ಯಾಯ ಸಿಗ್ಬೇಕಂತೇಳಿ ನೀವು ಸುಮಾತ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥದಕ್ಕೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ಸರ್ ನಿಮ್ಗೆ ಸಮೇತ. ಇಲ್ಲ ಸರ್ ಥ್ಯಾಂಕ್ ಯು ಅದೇನಿಲ್ಲ. ಬಟ್ ತುಂಬಾ ದಿನ ಆಯ್ತಲ್ಲ ನಿಮ್ ಜೊತೆ ಮಾತಾಡಿರ್ಲಿಲ್ಲ. ಮಾತಾಡ್ಬೇಕು ಅನ್ನೋದಿತ್ತು. ನೋಡೋಣ ಸರ್ ಏನಾಗ್ತದೆ ನೋಡೋಣ. ಸರಿ ಸರ್ ಓಕೆ ಸರ್. ಇದು ಸರ್ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಸರ್ ಯೂಟ್ಯೂಬ್ ಅಲ್ಲಿ ನಿಮ್ಮ ವಾಯ್ಸ್ ನ, ನನಗೆ ಗೊತ್ತಾಗ್ಲಿ ಅಂತ. ಜ್ವಾಲಾಮುಖಿ ಅವ್ರೆ, ನೀವು ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ಅದಕ್ಕೆ ಕೇಳ್ಬೇಕಲ್ಲ ಸರ್, ಕೇಳೇ ನಾವು ಯೂಸ್ ಮಾಡ್ಕೊಂತಕ್ಕಂಥ ಸರ್. ಇಲ್ಲಿವರೆಗೆ ಯಾವ್ದು ನೋಡ್ತಾ ಇದೀರಲ್ಲ ನೀವು, ನಾವು ಕೇಳೇ ಅವ್ರ ಪರ್ಮಿಷನ್ ತಗೊಂಡೇ ಯೂಸ್ ಮಾಡ್ಕೊಂತಕ್ಕಂಥ. ಯಾಕಂದ್ರೆ ಇದು ಕಾನೂನು ಬಹಿರ, ನಾವು ಕಾಲ್ ರೆಕಾರ್ಡ್ ಮಾಡ್ತಕ್ಕಂಥದ್ದು ಕಾನೂನು ಬಹಿರ. ಆದ್ರೆ ಕೇಳ್ಕೊಂಡು ಸರ್ ಏನಿದೆ ಅನುಭವ ನಿಮ್ದು ಹೇಳ್ಕೊಳ್ಳಿ ಅಂತ ಹೇಳಿ ನಾವು ಈ ತರ ಯೂಸ್ ಮಾಡ್ಕೊಂಡು ನಾವು ಜನಕ್ಕೆ ತಿಳಿಸುವಂತ ಪ್ರಯತ್ನ ಸರ್ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಏನೇನು ಪ್ರಾಬ್ಲಮ್ ಇಲ್ಲ. ನನ್ನ ರೆಕಾರ್ಡಿಂಗ್ ನೀವು ಯೂಸ್ ಮಾಡ್ಕೊಳ್ಬಹುದು. ನೀವು ಸೌಜನ್ಯ ಪರ ಹೋರಾಟಗಾರರೇ, ನಾನು ಕೂಡ ಒಬ್ಬ ಸಾಮಾನ್ಯ ಸೌಜನ್ಯ ಪರ ಹೋರಾಟಗಾರ. ನೋ ಪ್ರಾಬ್ಲಮ್. ನೀವು ನಮ್ಮ ಆಡಿಯೋನ ಯೂಸ್ ಮಾಡ್ಕೊಳ್ಬಹುದು. ಅದು ಆಡಿಯೋ ಸರಿಯಾಗಿ ಬಂದಿದಿಲ್ಲ ಅಂತ ಮೊದಲು ಕರೆಕ್ಟ್ ಆಗಿ ನಡ್ಕೊಳ್ರಿ. ಇಲ್ಲ ಅಂದ್ರೆ ನಾಳೆ ಬೇರೆ ಮತ್ತೊಂದು ರೆಕಾರ್ಡಿಂಗ್ ಮಾಡೋಣ. ಸರಿ ನೋಡೋಣ ಸರ್. ನೋಡಿ, ನಾನು ಕರೆಕ್ಟಾಗಿ ಮಾಡ್ತೀನಿ ಸರ್, ಕರೆಕ್ಟಾಗಿ ಮಾತಾಡಿದೀವಿ. ಅದ್ ಹೆಂಗಿರೋದು ಹಂಗೆ ಮಾತಾಡೋಣ ಬಿಡಿ. ನಾವು ನ್ಯಾಚುರಲ್ ಆಗಿ ಇರೋಣ ಸರ್. ನಮ್ಗೇನು ಹೈ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ. ನಾವ್ ಇದೇ ರೀತಿಯಾಗಿ ಹೋಗೋಣ ಸರ್. ಎಸ್ ಸರ್. ಸರಿ